ಶ್ರೀ ಗುರುಭ್ಯೋ ನಮಃ. ವಂದನಂ ಶಾಂತವೀರಾಯ ಗುರುರೂಪಾಯ ಮಂಗಳಂ ಸತ್ಯಾಯ ಶುದ್ಧಚರಿತಾಯ ಶಾಂತಾಯ ಶುಭಮಂಗಳಂ. ಆತ್ಮೀಯ ಧರ್ಮಾಭಿಮಾನಿಗಳೇ, ದಿನಾಂಕ 10/7/2025 ಗುರುವಾರ ದಿವಸ ನಾವು ನೀವೆಲ್ಲ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಗುರುಪೂರ್ಣಿಮೆ ಎಂದರೇನು? ಗು ಅಂದರೆ ಸಂಸ್ಕೃತ ಪದದ ಅರ್ಥ ಅಂಧಕಾರ ಅಂತ ಹೇಳಿ. ರು ಅಂದ್ರೆ ಕಳೆಯತಕ್ಕಂಥದ್ದು, ಮನುಷ್ಯನ ಅಂಧಕಾರವನ್ನ ಕಳೆತಕ್ಕಂಥದ್ದು, ಅಜ್ಞಾನವನ್ನ ಕಳೆತಕ್ಕಂತಹ ವಿಶೇಷ ಪದವಾಗಿರ್ತಕ್ಕಂಥದ್ದು ಗುರು. ಹಾಗಾಗಿ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹಿಂದಿನ ಕಾಲದಿಂದಲೂ ಗುರುವಿಗೆ ಬಹಳಷ್ಟು ಮಹತ್ವವನ್ನು ಕೊಡುತ್ತಾ ಬಂದಿದ್ದಾರೆ. ಪ್ರಪ್ರಥಮದಲ್ಲಿ ಶಿವ ಸಪ್ತ ಋಷಿಗಳಿಗೆ ಗುರು ಉಪದೇಶವನ್ನ ಮಾಡಿದ ಅಂತ ಹೇಳ್ತಾರೆ. ಯಾವ ದಿವಸ? ಆಷಾಢ ಮಾಸದ ಹುಣ್ಣಿಮೆ ದಿವಸ ಶಿವ ಸಪ್ತ ಋಷಿಗಳಿಗೆ ಬ್ರಹ್ಮಸೂತ್ರಗಳ ಉಪದೇಶವನ್ನ ಮಾಡಿದ್ರು ಅಂತ ಹೇಳಿ ಆ ಉದ್ದೇಶಕ್ಕಾಗಿ ಗುರುಪೌರ್ಣಿಮೆಯನ್ನು ಆಚರಣೆ ಮಾಡಲಾಗ್ತದೆ. ಜೊತೆಗೆ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನ ಆಷಾಢ ಮಾಸದ ಶುಕ್ಲ ಪಕ್ಷದ ಪ್ರಥಮ ತಿಥಿಯಿಂದ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯವರೆಗೆ ಬ್ರಹ್ಮಸೂತ್ರಗಳನ್ನ ಬರೆದು ಅದನ್ನ ಮುಕ್ತಾಯಗೊಳಿಸ್ತಾರೆ. ಅದರ ಪೂರ್ಣಿಕವಾಗಿ ಗುರುಪೌರ್ಣಿಮೆಯನ್ನ ಆಚರಣೆಯನ್ನು ಕೂಡ ಮಾಡಲಾಗ್ತದೆ. ಜೊತೆಗೆ ವ್ಯಾಸರು ಹುಟ್ಟಿರತಕ್ಕಂತಹ, ನೋಡ್ರಿ, ನಿಮಗೆಲ್ಲ ವೇದಗಳು ಅರ್ಥವಾಗದೇ ಇರುವುದಿಲ್ಲ, ಹಾಗೂ ಅದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಇದೆ. ಹಾಗಂತ ಹೇಳಿ ಅದು ಎಲ್ಲ ಜನಸಾಮಾನ್ಯರಿಗೂ ಕೂಡ ತಲುಪಬೇಕನ್ನೋ ಉದ್ದೇಶಕ್ಕ ಪುರಾಣಗಳನ್ನ ತಂದ್ರು. 18 ಮಹಾಪುರಾಣಗಳನ್ನ, 36 ಉಪಪುರಾಣಗಳನ್ನ ತಂದ್ರು. ಹಾಗಾಗಿ ಅಂತಹ ಶ್ರೇಷ್ಠ ಮುನಿಗಳು ಹುಟ್ಟಿರತಕ್ಕಂತಹ ದಿವಸ ಆಷಾಢ ಮಾಸದ ಹುಣ್ಣಿಮೆ ದಿವಸ. ಹಾಗಾಗಿ ಅದನ್ನು ಕೂಡ ವ್ಯಾಸ ಪೌರ್ಣಮಿ ಅಂತ ಹೇಳಿ ಕೂಡ ಆಚರಣೆಯನ್ನ ಮಾಡಲಾಗ್ತದೆ. ಜೊತೆಗೆ ಬುದ್ಧ ಉತ್ತರ ಪ್ರದೇಶದ ಸಾರಾನಾಥದಲ್ಲಿ ಮೊಟ್ಟ ಮೊದಲಿಗೆ ಗುರು ಉಪದೇಶವನ್ನ ಮಾಡಿದ ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಹಾಗಾಗಿ ಇವೆಲ್ಲ ಅನುಸಾರವಾಗಿ ಈ ಗುರು ಪೌರ್ಣಿಮೆ ನಮ್ಮ ಭಾರತೀಯ ದೇಶದಲ್ಲಿ ಬಹಳಷ್ಟು ಮಹತ್ವಪೂರ್ಣವಾಗಿ ಕಾಣ್ತಾ ಇದೆ. ಹಾಗಾಗಿ ನಾವು ನೀವೆಲ್ಲರೂ ಕೂಡ 2025ನೆಯ ಗುರು ಪೌರ್ಣಿಮೆಯನ್ನು ಈ ಬರುವ 10ನೇ ತಾರೀಕು ಗುರುವಾರ ದಿವಸ ಆಚರಣೆಯನ್ನ ಮಾಡೋಣ. ನಾವು ಕಲ್ತಿರ್ತಕ್ಕಂತಹ ಎಲ್ಲ ಗುರುಗಳಿಗೆ ಗುರು ನಮನವನ್ನ ಸ್ಮರಣಿಸಿ ಗುರುಗಳ ಆಶೀರ್ವಾದವನ್ನ ಪಡೆದುಕೊಳ್ಳೋಣ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಶೋಭಯಾತ್ ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನದ ವತಿಯಿಂದ ಎಲ್ಲರಿಗೂ ಕೂಡ ಗುರು ಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು.